ಆಕಾಶವಾಣಿ ವನಿತಾ ವಿಹಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಲು ಹಾಗೂ ಕಾಷ್ಟಕ್ಕೆ ಪೂಜ್ಯನೀಯ ಸ್ಥಾನ ಕಲ್ಪಿಸುವ ಕಲಬುರಗಿಯ ಕಲಾವಿದೆ ಗಾಯತ್ರಿ ಶಿಲ್ಪಿ ಅವರೊಂದಿಗೆ ಸಂದರ್ಶಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ. ನಮಸ್ಕಾರ ಕೇಳುಗರೆ, ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳೆಬೀಡು ಬೇಲೂರು ಅಂದಾಕ್ಷಣ ನಮಗೆ ನೆನಪಿಗೆ ಬರೋದು ಅಲ್ಲಿಯ ಶಿಲ್ಪಕಲೆ. ಅದನ್ನು ನೋಡಲು ವಿಶೇಷ ಪ್ರವಾಸವನ್ನ ಕೈಗೊಳ್ತೇವೆ. ಶಿಲ್ಪಕಲೆಯನ್ನು ನೋಡಿ ಆಶ್ಚರ್ಯಪಡ್ತೇವೆ, ಕಲಾವಿದರ ಬಗ್ಗೆ ಹೆಮ್ಮೆ ಪಡ್ತೇವೆ. ಅಂಥ ಒಬ್ಬ ಕಲಾವಿದೆ, ಕಲ್ಲು ಹಾಗೂ ಕಾಷ್ಟ ಕಲೆಯಲ್ಲಿ ಪರಿಣಿತಿಯನ್ನು ಹೊಂದಿದಂಥ ಕಲಾವಿದೆ ಗಾಯತ್ರಿ ಶಿಲ್ಪಿಯವರು. ಗಾಯತ್ರಿ ಶಿಲ್ಪಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಈ ಒಂದು ಶಿಲ್ಪಕಲೆಯಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು? ಮೂಲತಃ ನಮ್ಮ ತಂದೆಯಿಂದಾನೆ. ನಮ್ಮ ತಂದೆ ಒಳ್ಳೆ ಕಲಾವಿದರು, ಶಿಲ್ಪ ಕಲಾವಿದರು, ಚಂದ್ರಶೇಖರ್ ವೈ ಶಿಲ್ಪಿ ಅಂತೇಳಿ. ಸೊ ನನ್ನ ಬೆಳೆದಂಥ ವಾತಾವರಣ ಫುಲ್ ಶಿಲ್ಪಕಲೆಯಿಂದನೇ ಬಂದಿದ್ದು. ಅಂದ್ರೆ ಶಿಲ್ಪಕಲೆ ಜೊತೆನೆ ಆಟ ಆಡ್ಕೊಂಡು ಬೆಳೆದವಳು ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಕಲ್ಲು ಮತ್ತೆ ಕಟ್ಟಿಗೆ, ಪಂಚಲೋಹ ಆ ಥರದಲ್ಲೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೇವೆ. ವಿಗ್ರಹ ಕೆತ್ತೋದಾಗ್ಲಿ, ಕಾಸ್ಟ್ ಆಗಿರ್ಬೋದು, ದೊಡ್ಡ ದ್ವಾರ ಬಾಗಿಲು, ತುಂಬಾ ಒಳ್ಳೆ ಇದರಿಂದ ಅದನ್ನ ನೋಡ್ಕೊಂಡು ಆ ಆಸಕ್ತಿ ಬೆಳೆದಿತ್ತು. ಹೀಗಾಗಿ ನಿಮ್ಮಲ್ಲಿ ಅದೊಂದು ಮಾಡಬೇಕು ಅನ್ನೋದು ಒಂದು ಬೆಳೆಯಿತು. ಮತ್ತೆ ಹೋಗ್ತಾ ಏನಾಯ್ತು, ನಮ್ಮ ತಂದೆಯವ್ರು ಫಸ್ಟ್ ಎಜುಕೇಶನ್ ಇಂಪಾರ್ಟೆಂಟು. ಫಸ್ಟ್ ಓದು, ಆಮೇಲೆ ಇರುತ್ತೆ ಇದು ಕಲೆ ಇದ್ದೇ ಇರುತ್ತೆ, ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡು ಅಂದಾಗ ಸೊ ಅದರಲ್ಲೇ ಎಜುಕೇಶನ್ ಮಾಸ್ಟರ್ ಡಿಗ್ರಿ ಆಯಿತು, MA. ಆಮೇಲೆ ನನಗೆ ತಂದೆ ಕಲೆನ ನಾನು ಉಳಿಸ್ಬೇಕು, ಬೆಳೆಸ್ಬೇಕು. ಮತ್ತೆ ದೂರದಿಂದ ನಮ್ಮ ತಂದೆ ಕಲೆನ ನೋಡಕ್ಕೆ ಕಲಿಯಕ್ಕೆ ಬರ್ತಾರೆ. ಇದು ನಮ್ಮ ಮನೆಯದು ಒಂದು ಕಲೆನ ನಾನೇ ಕಲೀಲಿಲ್ಲ ಅಂದ್ರೆ ಅನಿಸಿ ನಾನು ಅಪ್ಪಾಜಿ ಕಲೆ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾ ಈ ಕಲೆಯಲ್ಲಿ ನಾನು ಶಿಲ್ಪಕಲೆ ತೊಡಸ್ಕೊಂಡಿದ್ದೆ. ಅಂದ್ರೆ ತಂದೆನೇ ನಿಮ್ಮ ಗುರುಗಳು? ಹೌದು. ಬಾಲ್ಯದಿಂದಲೇ ಏನಾದ್ರು ಮಾಡ್ತಾ ಇದ್ರ? ಬಾಲ್ಯದಲ್ಲಿ ಚಿಕ್ಕದು ಮಣ್ಣಲ್ಲಿ ಕ್ಲೇ ಮಾಡಲಿಂಗ್, ಸಾಫ್ಟ್ ಆಗಿರುವಂಥದ್ದು ಏನೇನು ಮಾಡ್ತಾ ಇದ್ದೆ ಅಪ್ಪಾಜಿ ಜೊತೆ. ಸ್ವಲ್ಪ ತುಂಬಾ ಸೀರಿಯಸ್ ಅಂತ ಏನಿರ್ಲಿಲ್ಲ. ಹಾಲಿಡೇಸ್ನಲ್ಲಿ ಅವ್ರ ಜೊತೆ ಏನೋ ಕೆಲಸ ಮಾಡೋದಾಗ್ಲಿ, ಅವ್ರ ಕೆಲಸ ಮಾಡುವಾಗ ಏನೋ ಒಂದು ಕೊಡೋದು, ಈ ಎಕ್ಸ್ಟ್ರಾ ಇರೋದನ್ನು ತೆಗಿ, ಏನೋ ಒಂದು ವಿಗ್ರಹ ಮಾಡುವಾಗ ಸುಮ್ಮನೆ ಕೈಗೆ ಏಟ ಮಾಡ್ಕೊಂಡು ಮಾಡ್ತಾ ಇದ್ದೆ. ಬಾಲ್ಯದಿಂದ ಸ್ವಲ್ಪ ಮಾಡ್ತಾ ಇದ್ದೆ. ಅಲ್ಲಿ ಸೀರಿಯಸ್ ಆಗಿ ತಗೊಂಡಿದ್ದು ನಾನು ಆಫ್ಟರ್ MA ಆದ್ಮೇಲೆ, ಮಾಸ್ಟರ್ ಡಿಗ್ರಿ ಮುಗಿದ್ಮೇಲೆ. ಅಂದ್ರೆ ಮಾಸ್ಟರ್ ಡಿಗ್ರಿ ಯಾವ ವಿಷಯದ ಮೇಲೆ ಮಾಡಿದ್ರಿ? ನಾನು ಮಾಸ್ಟರ್ ಡಿಗ್ರಿ ತಬ್ಲಾನಲ್ಲಿ, ಸಂಗೀತ, ಧಾರವಾಡ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಡಿಗ್ರಿ ಆಯಿತು. ಅಂದ್ರೆ ಸಂಗೀತ ಕಲೆನೂ ಇದೆ, ಜೊತೆಗೆ ಶಿಲ್ಪಕಲೆನೂ. ಹೌದು ಮೇಡಮ್. ಶಿಲ್ಪಕಲೆ ಅಂತಂದ್ರೆ ಅದು ಒಂದು ಕಲ್ಲಿನಲ್ಲಿ ಕೆತ್ತುದು ಮಹಿಳೆಗೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಅದು ನೀವು ಯಾಕಂದ್ರೆ ಅದು ಕಲ್ಲು ಅಂದ್ರೆ ಎತ್ತೋದಕ್ಕೆ ಭಾರ ಅಂತಂದಾಗ ಅದನ್ನ ಮೇಣದಂಗೆ ಮನಸ್ಬೇಕು ನೀವು. ನೀವು ಹೇಳ್ದಂಗೆ ಅದು ಕಲ್ಲು ಕೇಳಬೇಕು. ಯಾವ ರೀತಿ ನೀವು ಮಾಡ್ತಾ ಇದ್ರಿ? ನಾನು ಸ್ಟಾರ್ಟಿಂಗ್ ಈ ಕೆಲಸವನ್ನು ಶಿಲ್ಪಕಲೆ ಮಾಡುವಾಗ ಸುಮಾರು ಜನ ಹೇಳೋರು, ಮೇಡಮ್ ನಿಮ್ ಸಂಗೀತ ಇದೆ, ಆರಾಮಾಗಿ ಸಂಗೀತ ಮಾಡ್ಕೊಂಡು ಪಾಠ ಹೇಳ್ಕೊಂಡಿರಿ, ತುಂಬಾ ಕಷ್ಟದ ಕೆಲಸ ಇದು. ವಿಗ್ರಹ ಕೆತ್ತೋದು ಮತ್ತೆ ಸ್ಟೋನ್ ವರ್ಕ್ ಅಂದ್ರೇನೆ, ಕಲ್ಲಲ್ಲಿ ಮಾಡೋದಂದ್ರೆ ಪುರುಷರಿಗೆ ಮಾತ್ರ ಅನ್ನೋದು ಒಂದು ಎಲ್ಲರಿಗೂ. ನನ್ಗೇನ್ ಪುರುಷರಿಗೆ ಮೀರಿಸ್ಬೇಕು ಅಂತಲ್ಲ, ಅವ್ರ ಜೊತೆ ನಾನು ಕೈ ಜೋಡಿಸೋಣ, ನಾನು ಕಲಿಯೋಣ. ಎಷ್ಟು ಗಂಟೆಗಳ ಕಾಲ ನೀವು ಕೆಲಸ ಮಾಡ್ಬೋದು? ಯಾಕಂದ್ರೆ ಮಹಿಳೆ ಕಲ್ಲಿನಲ್ಲಿ ಕೆಲಸ ಮಾಡೋದೇ ಬಹಳ ಕಷ್ಟ ಅಂತ ಹೇಳ್ತಾರೆ. ಒಬ್ಬ ಮಹಿಳೆಯಾಗಿ ನೀವು ಎಷ್ಟು ಗಂಟೆಗಳ ಕಾಲ ಈ ಕಲ್ಲಿನ ಜೊತೆ ಕೆಲಸ ಮಾಡಬಹುದು? ನಾನು ನಾರ್ಮಲ್ ಆಗಿ 8 ರಿಂದ 9 ತಾಸು ವರ್ಕ್ ಮಾಡ್ತೀನಿ. ಆತರ ತುಂಬಾ ಅರ್ಜೆಂಟ್ ಆರ್ಡರ್ ವರ್ಕ್ ತುಂಬಾ ಬೇಗ ಕೊಡೋದಿರುತ್ತೆ, ಟೈಮ್ ತುಂಬಾ ಶಾರ್ಟೇಜ್ ಇದ್ದಾಗ ನಾನು 17 ಅವರ್ಸ್ ವರ್ಗೂ ಮಾಡಿದ್ದು ನನಗೆ ಇದೆ ಕೆಲಸ. ಕಂಟಿನ್ಯೂ ಆಗಿ 17 to 18 ವರ್ಗೂ ಮಾಡಿದ್ದೀನಿ ನಾನು. ಟೈಮ್ ಹಚ್ ಮಾಡಲೇಬೇಕು ಅಂತ ನನಗೆ ನಾನೇ ಛಲದಿಂದ ಮಾಡಲೇಬೇಕು ಅಂತ ಅದೊಂದು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. 18 ಅವರ್ಸ್ ವರ್ಗೂ ನಾನು ಮಾಡಿದೆ ಅನ್ನೋದು. ಆರಾಮಾಗಿ ಮಾಡ್ಬೋದು, ಮಾಡ್ಬೇಕು ಅನ್ನೋದು ಒಂದು ಛಲ ಬಂದ್ಬಿಟ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಮಹಿಳೆ ಫಿಸಿಕಲಿ ಕೆಲವೊಂದು ತೊಂದರೆಗಳು ಅನುಭವಿಸ್ತಿರ್ತಾಳೆ. ಹೀಗಾಗಿ ಇದೇನಪ್ಪಾ ಕಲ್ಲಿನ ಜೊತೆಗೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ಬೇಕಲ್ಲ ಅಂತಂದಾಗ ನಿಮ್ಗೆ ಆ ಭಾವನೆ ಬರಲಿಲ್ಲ? ಇಲ್ಲ. ಉಳಿ ಸುತ್ಕೆ ಹಿಡಿದ್ರೆ ಸಾಕು, ಕೂತ್ಕೊಂಡ್ ಬಿಡ್ತೀನಿ. ಬೆಳಗ್ಗೆ
7 ಕೂತ್ರೆ ಸಾಯಂಕಾಲವರೆಗೂ ವರ್ಕ್ ಆಗುತ್ತೆ. ವರ್ಕ್ ಮಾಡ್ತಾನೆ ಇರ್ತೀನಿ. ಈ ರೀತಿ ನೀವು ಕಲ್ಲಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಪೆಟ್ಟನು ಆಗ್ಬೋದಲ್ಲ? ಹೌದು, ತುಂಬಾ ಆಗುತ್ತೆ, ಕೈಗೆಲ್ಲ ಗಾಯ ಆಗಿದೆ. ಗ್ಲೌಸ್ ಎಲ್ಲ ಹಾಕೊಂಡು ಮಾಡ್ತೀರಾ? ರಫ್ ಮಾಡುವಾಗ ಸ್ವಲ್ಪ ಸೇಫ್ಟಿ ಎಲ್ಲ ನೋಡ್ಕೊಳ್ತೀನಿ, ಗ್ಲೌಸ್ ಎಲ್ಲ ಮತ್ತೆ ಸನ್ ಗ್ಲಾಸಸ್ ಎಲ್ಲ ಹಾಕೊಳ್ತೀನಿ. ಕೈಗೆ ಏಟಾಗಿದೆ, ಉಳಿ ಬಿದ್ದಿದೆ, ಬ್ಲಡ್ ಬಂದಿದೆ, ಅದೆಲ್ಲ ಆಗಿದೆ, ಅದೆಲ್ಲ ಕಾಮನ್ ಅದು ನಮಗೆ. ಅದು ಹಂಗೆ ಅಂತ ಏನು ಬಿಟ್ಟಿಲ್ಲ. ಬಟ್ ಸ್ಟಾರ್ಟಿಂಗ್ ರಫ್ ಹೊಡಿಯುವಾಗ ಸ್ವಲ್ಪ ಗ್ಲೌಸ್ ಎಲ್ಲ ಯೂಸ್ ಮಾಡ್ತೀನಿ, ಮಾಸ್ಕ್ ಎಲ್ಲ ಹಾಕೊಳ್ತೀವಿ, ಸ್ಕಾರ್ಫ್ ಎಲ್ಲ, ಆ ಸೇಫ್ಟಿ ಏನು ಮಾಡ್ತೀನಿ. ಆಮೇಲೆ ಫಿನಿಶಿಂಗ್ ಬಂದಾಗ ಗ್ಲೌಸ್ ಯೂಸ್ ಆಗಲ್ಲ ಆ್ಯಕ್ಚುಲಿ, ಅದು ನಮಗೆ ಕೈ ಹಿಡಿತ ಕರೆಕ್ಟಾಗಿ ಬೇಕು. ಆಮೇಲೆ ಸ್ವಲ್ಪ ಸೇಫ್ಟಿ ಯೂಸ್ ಮಾಡ್ಕೊಳ್ಳೇಬೇಕು ಯಾರಾದರೂ. ಡಸ್ಟ್ ಆಗಿರ್ಬೋದು, ಎಲ್ಲ ಶಿಲ್ಪಿಗಳು ಮಾಡ್ಕೊಳ್ಳುವಂಥದ್ದು ನಾವೆಲ್ಲ ಗ್ಲಾಸು ಕಣ್ಣಿಗೆಲ್ಲ ಹೋಗ್ಬಿಡುತ್ತೆ, ಸಿಡ್ಬಿಡುತ್ತೆ, ಕಣ್ಣಿಗೆ ಏಟಾಗ್ಬಿಡುತ್ತೆ. ಇದರಲ್ಲಿ ಛಲ ಇದ್ರೆ ಯಾರು ಬೇಕಾದರೂ ಮಾಡ್ಬೋದು. ಮೇನು ನಮಗೆ ಮಾಡುವಂಥ ಆಸಕ್ತಿ ಇರಬೇಕು, ಛಲ ಇರಬೇಕು. ಅದು ಎಷ್ಟೇ ಕಷ್ಟದ್ದಿರಲಿ ಮೆತ್ತಗಾಗ್ಬಿಡುತ್ತೆ ಕಲ್ಲು. ಆ ಥರ ನಂಗೆ ಯಾವುದೇ ಥರ ಕಷ್ಟ ಅಂತ ಅನಿಸ್ಲಿಲ್ಲ. ಯಾವುದೂ ನನಗೆ ಕಷ್ಟ ಅನಿಸ್ಲಿಲ್ಲ. ತುಂಬ ಹಾರ್ಡ್ ವರ್ಕ್ ಆ್ಯಕ್ಚುಲಿ, ಬಟ್ ತುಂಬ ಪ್ರೀತಿಯಿಂದ ಮಾಡ್ತೀವಿ. ಈಗ ಕಲ್ಲಿನಲ್ಲಿ ನಾವು ಒಂದು ಮೂರ್ತಿ ಮಾಡಬೇಕು ಅಂತಂದ್ರೆ ಕಲ್ಲಲ್ಲಿ ಏನಾದರೂ ಕ್ವಾಲಿಟಿ ನೋಡ್ತಿರೋ? ಹೆಂಗೆ ಕಲ್ಲನ್ನು ನೀವು ಯಾವ ರೀತಿ ಆಯ್ಕೆ ಮಾಡ್ತೀರಿ? ಹೌದು, ಖಂಡಿತ ನಾವು ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತೀವಿ. ನಾವು ಯೂಸ್ ಮಾಡುವಂಥ ಕೃಷ್ಣಶಿಲೆ, ಅದು ಮೈಸೂರಲ್ಲಿ HD ಕೋಟೆನಲ್ಲಿ ಸಿಗುವಂಥದ್ದು. ಅದರಲ್ಲಿ ಯಾವುದು ಒಳ್ಳೇದು ಕಲ್ಲು, ಅದು ಯೋಗ್ಯ ಇದೆನೋ ಇಲ್ಲ ಕಲ್ಲಲ್ಲಿ ವಿಗ್ರಹ ಮಾಡಿ. ಇದರಲ್ಲೂ ಕೂಡ ಬೇರೆ ಬೇರೆ ಜಾತಿಗಳು ಬರುತ್ತೆ, ಅಂದರೆ ಲಿಂಗಗಳ ಥರ ನಾವೇನು ಹೇಳ್ತೀವ, ಸ್ತ್ರೀ, ಪುರುಷ ಮತ್ತೆ ನಪುಂಸಕ, ಅದೇ ಥರನೂ ಇರುತ್ತೆ ಕಲ್ಲಲ್ಲಿದೆ. ಕಲ್ಲು ಮತ್ತೆ ಕಟ್ಟಿಗೆಯಲ್ಲೂ ಇರುತ್ತೆ. ಆ ಥರ ನಾವು ಅದನ್ನ ಆ ಸೌಂಡ್ ಏನಿರುತ್ತಲ್ವ, ಒಂದು ಉಕ್ಕಿನ ಒಂದು ಚಾನದಿಂದ ಅದನ್ನ ಹೊಡೆತದ ಸೌಂಡಿಂದ ಗಂಟೆಯನ್ನಾದ ಬಂದಾಗ ಅದು ನಾವು ಪುರುಷ ಶಿಲೆ ಅಂತ ಹೇಳ್ತೀವಿ. ಅದಕ್ಕಿಂತ ಸ್ವಲ್ಪ ಆ ಶ್ರುತಿ ಕಡಿಮೆ ಬಂದಾಗ ಸ್ತ್ರೀ ಅಂತ ನಾವು, ಈಗ ಶ್ರುತಿಯಲ್ಲಿ ಹೇಗೆ ಮೇಲ್ ಫಿಮೇಲ್ ಆ ಥರ. ನಪುಂಸಕ ಅಂದ್ರೆ ಟಪ್ ಟಪ್ ಅಂತ ಒಂದು ಸೌಂಡ್ ಬರುತ್ತೆ, ಅದು ಆ ಥರ ಅದನ್ನ ಆಯ್ಕೆ ಮಾಡ್ತೀವಿ. ಮತ್ತೆ ಕಲ್ಲಲ್ಲಿ ಕ್ರ್ಯಾಕ್ ಎಲ್ಲ ಬರುತ್ತೆ, ಅದನ್ನು ಕೂಡ ನೀರದಿಂದ ಎಲ್ಲ ಶುದ್ಧ ಮಾಡಿ, ಅದಕ್ಕೂ ವಿಧಿವಿಧಾನಗಳಿರುತ್ತೆ, ಶುದ್ಧ ಮಾಡಿ ಅದು ಆ ಮಾಡಕ್ಕೆ ಯೋಗ್ಯ ಇದೆನಾ ಇಲ್ಲ. ಆ ಕ್ರ್ಯಾಕ್ ಅಂತ ಒಂದು ಲೈನ್ ತರ ಬಂದಿರುತ್ತೆ, ಮಾಡಿದ್ರೆ ಆಮೇಲೆ ಪೂಜೆಗೆ ಯೋಗ್ಯ ಆಗಲ್ಲ, ಮಿಡಲ್ ಅಲ್ಲಿ ಭಿನ್ನ ಆಗ್ಬಿಡುತ್ತೆ. ಅದಕ್ಕೆ ಬಿಫೋರೇ ನಾವು ಕಲ್ಲನ್ನ ತುಂಬಾ ಎಚ್ಚರದಿಂದ ಅದು ಆಯ್ಕೆ ಮಾಡಲೇಬೇಕು. ಒಂದ್ ವೇಳೆ ಆ ತರ ಏನಾದ್ರು ಭಿನ್ನ ಆದ್ರೆ ನಾವು ಅದು ಆ ವಿಗ್ರಹ ನಾವು ಕೊಡೋದೇ ಇಲ್ಲ, ಪೂಜೆಗೆ ಯೋಗ ಆಗಲ್ಲ, ಕೊಡೋದೇ ಇಲ್ಲ. ಅಂದ್ರೆ ಈಗ ಕಲ್ಲಿನಲ್ಲೂ ಲಿಂಗ ಇದೆ ಅಂತ ಹೇಳಿದ್ರೆ ನೀವು, ಸ್ತ್ರೀ ಕೆಲವೊಂದು ಶಬ್ದಗಳನ್ನ ಇದು ಮಾಡಿ, ಈಗ ಸ್ತ್ರೀ ಅಂತ ಬಂದಂತ ಅದು ಸ್ತ್ರೀ ಮೂರ್ತಿಗಳನ್ನ ಕೆತ್ತನೆ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಹೇಗೆ? ಹೌದೌದು, ಅದೇ ಅವ್ನು ನೋಡ್ಕೊಂಡು ಪುರುಷಂದು ಸ್ತ್ರೀದು ಆ ತರ ನೋಡ್ಕೊಂಡೆ ನಾವು ಯೂಸ್ ಮಾಡ್ತೀವಿ. ಈಗ ನಪುಂಸಕ ಅಂತ ಬಂದ್ರೆ ಅದು ಯೂಸ್ ಮಾಡೋದಿಲ್ಲ? ಇಲ್ಲ, ಅದನ್ನು ಯೂಸ್ ಮಾಡ್ತೀವಿ. ಅದು ಯಾವಾಗ ಅಂದ್ರೆ ಅದು ಪೀಠಕ್ಕೆ, ದೇವಸ್ಥಾನದ ಕೆಳಗಡೆ ಭಾಗ ಏನ ನಾವು ಇರ್ತದಲ್ಲ ಎಕ್ಸ್ಟ್ರಾ ಹಾಕುವಂತದಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಬೇಸಿಗೆ ಭೂಮಿ ಒಳಗಡೆ ಹಾಕುವಂತದಕ್ಕೆ ಅದು ಯೂಸ್ ಆಗುತ್ತೆ. ಹೌದೌದು. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೈಸೂರು ಹತ್ರ ಮಾತ್ರ ಕಲ್ಲಲ್ಲಿ ಸಿಗುತ್ತೆ, ಈ ಕಡೆ ಈ ಭಾಗದಲ್ಲಿ ಎಲ್ಲೋ, ಇಲ್ಲಿ ಬಾಗಲಕೋಟೆಯಲ್ಲಿ ಸಿಗುತ್ತೆ. ಬಾಗಲಕೋಟೆ ಕಾಗಲ್ಗುಂಬ ಮತ್ತು ಶೆಲ್ಲಿಕೆರೆ ಕಲ್ಲು ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೀವಿ ನಾವು. ಅದನ್ನು ಹೌದು, ಅದು ಸ್ವಲ್ಪ ತುಂಬಾ ಗಟ್ಟಿ ಬರುತ್ತೆ, ಅದು ಕ್ವಾಲಿಟಿನೇ ಬೇರೆ ಆಗುತ್ತೆ. ಬಾಗಲಕೋಟೆಯಲ್ಲಿ ಸಿಗುವಂತದ್ದು ಅದು ಒಳ್ಳೆ ಕಲ್ಲೇ, ಬಟ್ ಮೈಸೂರಿಂದ ನಾವು ಯೂಸ್ ಮಾಡಿ ನಾವು ಎರಡರಲ್ಲೂ ವರ್ಕ್ ಕೆಲಸ ಮಾಡಿದ್ದೀರಿ. ಈಗ ಒಂದು ಕಲ್ಲು ಶಿಲೆ ಒಂದು ಮೂರ್ತಿ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಸಾಧನಗಳು? ಒಂದು ವಿಗ್ರಹ ಎಕ್ಸಾಂಪಲ್ ಆಗಿ ನಾವು ಒಂದು ಲಕ್ಷ್ಮಿ ಏನೋ ವಿಗ್ರಹ ಮಾಡ್ಬೇಕಾದ್ರೆ ಮೊದಲಿಗೆ ನಮ್ಗೆ ಡ್ರಾಯಿಂಗ್ ತುಂಬಾ ಇಂಪಾರ್ಟೆಂಟ್. ನಾವು ಶಿಲ್ಪಿಗಳು ಡ್ರಾಯಿಂಗ್ ಬರಲೇಬೇಕು. ಅದು ತುಂಬಾ, ಈಗ 1 ಫೀಟ್ ಆಗಿರ್ಬೋದು, 2 ಫೀಟ್ ಆ ಸೈಜ್ಗೆ ಒಂದು ನಾವು ರೇಖಾಚಿತ್ರವನ್ನು ನಾವು ಮಾಡ್ತೀವಿ. ಅದು ಧ್ಯಾನ ಶ್ಲೋಕ ಇರುತ್ತೆ. ಯಾವುದೇ ಒಂದು ವಿಗ್ರಹ ಮಾಡ್ಬೇಕಾದ್ರೆ ಒಂದು ಧ್ಯಾನ ಶ್ಲೋಕದಿಂದ ಸಾಂಪ್ರದಾಯಿಕವಾಗಿ ಅದು ಮಾಡುವಂಥದ್ದು. ಅದರಲ್ಲೂ ಕೂಡ ಉತ್ತಮ ದಶತಾಳ, ಮಧ್ಯಮ ದಶತಾಳ, ನವತಾಳ, ಆ ಥರ ತಾಳಗಳು ಇದಾವೆ. ಪಂಚತಾಳ ನಾವು ಗಣೇಶನ ವಿಗ್ರಹ ಮಾಡ್ತೀವಿ. ಆ ತಾಳದಲ್ಲೇ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಹಾಗಾಗಿ ನಾವು ವಿಗ್ರಹ ಯಾವುದೇ ಮಾಡ್ಬೇಕಾದ್ರೆ ಒಳ್ಳೆ ಕಲ್ಲನ್ನ ಆಯ್ಕೆ ಮಾಡ್ಕೊಂಡು ಆ ಒಂದು ರೇಖಾಚಿತ್ರದಿಂದ ನಾವು ರಫ್ ಆಗಿ ಕೆತ್ತನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂತೀವಿ. ಈಗ ಅದೆಲ್ಲ ನೀವು ಕಲ್ಲನ್ನ ತರಿಸ್ಕೊಳ್ಬೇಕಾಗತ್ತಲ್ಲ,
ಮೈಸೂರಿಂದ ತರಿಸ್ಕೊಳ್ಬೇಕಾಗುತ್ತೆ ಅಂದ್ರೆ ಮೊದಲೇ ಅಲ್ಲಿ ಆರ್ಡರ್ ಕೊಟ್ಟಿರ್ತೀರೋ ಅಥವಾ ನೀವೇ ಹೋಗಿ ಅದನ್ನ ಪರಿಶೀಲನೆ ಮಾಡ್ತಿರೋ? ಹೌದು, ನಾವು ಮೊದಲೇ ಹೋಗಿ ಪರಿಶೀಲನೆ ಮಾಡ್ತೀವಿ. ಬಿಫೋರ್ ಹೇಳಿ ಇಷ್ಟು ಬೇಕು ಟನ್ ಗಟ್ಲೆ ನಾವು ತರಿಸ್ಬಿಡ್ತೀವಿ. ಯಾಕಂದ್ರೆ ಮತ್ತೆ ನಮ್ಗೆ ಚೆನ್ನಾಗಿರೋದೇ ಬೇಕು. ಅದರಲ್ಲೂ ಕೂಡ ಕೆಲವೊಂದು ಕ್ವಾಲಿಟಿ ಇಲ್ಲದೆ ಇರೋದು ಇರುತ್ತೆ. ಅದನ್ನ ನೋಡಿ ಪರಿಶೀಲನೆ ಮಾಡಿ ಅಲ್ಲಿಂದ ನಾವು ತರಿಸ್ಕೊಳ್ತೀವಿ. ಕ್ರೇನ್ಸ್ ಅದು ಟ್ರಕ್ ಅಲ್ಲಿ, ಆಮೇಲೆ ಇಲ್ಲಿ ಬಂದ ಕ್ರೇನ್ ಸಮೇತ ಆ ತರದ್ದೆಲ್ಲ ತುಂಬಾ ಬೇಕೇ ಬೇಕು. ಒಬ್ರಿಂದ ನಾವು ಮಾಡುವಂತದ್ದಲ್ಲ, ಅಲ್ಲ ದೊಡ್ಡ ದೊಡ್ಡ ಟನ್ ಗಟ್ಲೆ ಇರುತ್ತೆ. ಅದನ್ನ ಲಿಫ್ಟ್ ಮಾಡ್ಲಿಕ್ಕೆ, ಡಂಪ್ ಮಾಡ್ಲಿಕ್ಕೆ ಕ್ರೇನ್ ಸಹಾಯ ಬೇಕೇ ಬೇಕು. ಈಗ ಅದು ಒಂದು ಕಲ್ಲನ್ನ ನೀವು ಮೂರ್ತಿಯನ್ನಾಗಿ ಮಾಡ್ಬೇಕಂದ್ರೆ ಒಂದು ರೇಖಾಚಿತ್ರ ಮಾಡ್ಕೊಂಡು ನಂತರ ನೀವು ಇದು ಮಾಡ್ತೀನಿ ಅಂತ ಹೇಳಿದ್ರಿ, ಅದನ್ನ ಕೆತ್ತನೆ ಬರೀ ಕೆತ್ತಿದ್ರೆ ಅಷ್ಟೇ ಸಾಕು, ಮತ್ತೇನಾದ್ರೂ ಮಾಡ್ಬೇಕಾಗುತ್ತೆ ಅದಕ್ಕೆ? ಇಲ್ಲ, ಕೆತ್ಕೊಂಡು ಹೋಗೋದು, ಶಿಲೆಯಲ್ಲಿ ಕೆತ್ಕೊಂಡು. ಕೆಲವು ದಾನ ಶ್ಲೋಕ ಅಂತ ಹೇಳಿದ್ವಲ್ಲ, ಅದು ನಾವು ಮನ್ಸಲ್ಲಿ ಹೇಳ್ತೀವಿ ಸ್ಟಾರ್ಟ್ ಮಾಡುವಾಗ. ಪೂಜೆ ವಿಧಾನಗಳಿರುತ್ತೆ, ಆತರ ಆರಂಭ ಮಾಡ್ಬೇಕಾದ್ರೆ ಮಾಡ್ಕೊಂಡು ಅದಕ್ಕೆ ಎತ್ಕೊಂಡು ಒಂದು ಡ್ರಾಯಿಂಗ್ ಇಟ್ಕೊಂಡಿರ್ತೀವಿ. ಆ ಮೆಜರ್ಮೆಂಟ್ ಇಟ್ಕೊಂಡು ಕೆಲಸವನ್ನ ಮಾಡ್ತೀವಿ. ಈಗೊಂದು ನಾರ್ಮಲ್ ವಿಗ್ರಹ ತಯಾರಾಗಬೇಕು ಅಂದ್ರೆ ಎಷ್ಟು ದಿವಸ ಹಿಡಿಯುತ್ತೆ? ಒಂದು 2 ಫೀಟಿನ ವಿಗ್ರಹ ತಯಾರಾಗಬೇಕು ಅಂತಂದ್ರೆ 1.5 ಇಂದ 2 ತಿಂಗಳು. 2 ತಿಂಗಳು? ಹೌದು, 1.5 2 ತಿಂಗಳು ಒಳಗಡೆ ಆಗುತ್ತೆ. ನೀವು ಏನೆಲ್ಲ ವಿಗ್ರಹವನ್ನು ಇದುವರೆಗೂ ಮಾಡಿದ್ದೀರಿ ಮೇಡಮ್? ಲಕ್ಷ್ಮಿ, ಗಣೇಶ, ಬಸವೇಶ್ವರ ಸ್ಟ್ಯಾಚು, ಮತ್ತೆ ಬುದ್ಧ, ಮತ್ತೆ ನಂದಿ, ಮತ್ತೆ ಮಹಿಷಾಸುರ ಮರ್ದಿನಿ, ಸುಮಾರು ವಿಗ್ರಹಗಳು. ಮತ್ತೆ ಪತ್ತೆಂಕರಿ ದೇವಿ, ಇದೆಲ್ಲ ವಿಗ್ರಹಗಳನ್ನು ಮಾಡಿದ್ದೀರಿ. ಈಗ ಕಲ್ಲಿನಲ್ಲಿ ಆಯ್ತು, ಈಗ ಈ ಕಟ್ಟಿಗೆಯಲ್ಲಿ ಮಾಡೋದು ಹೇಗೆ? ಅದನ್ನು ಆಯ್ಕೆ ಇರುತ್ತಾ? ಆಯ್ಕೆ ಅಂತಿರಲ್ಲ. ನಾವು ಅದು ಮೇನ್ ಬಂದು ಬುಡ ಮತ್ತೆ ತಲೆ ಅದು ಯಾವ ಕಡೆ ಇರುತ್ತೆ ಅನ್ನೋದೊಂದು ಗೊತ್ತಿರ್ಬೇಕು. ಸಾಮಿಲಲ್ಲಿ ಅದ್ ಕಟ್ ಮಾಡಿಸುವಾಗನೇ ಬೇಸ್ ಯಾವುದು ಅಂತ ನಾವು ಕನ್ಫರ್ಮ್ ಮಾಡ್ಕೊಂತೀವಿ. ಅಲ್ಲೇ ಒಂದು ಮಾರ್ಕ್ ಮಾಡ್ಕೊಂಡ್ ಬಿಡ್ತೀವಿ. ಅದು ಇಟ್ಕೊಂಡು ಬುಡ ಅಂತ ಏನಿರ್ತೀವಲ್ಲ ಬೇಸ್, ಅದ್ ಕೆಳಗಡೆನೆ ಮಾಡಿ ನಾವು ವಿಗ್ರಹನ, ಅದು ಯಾವತ್ತು ಬೇಸ್ ಮೇಲೆ ಹೋಗ್ಬಾರ್ದು, ಅದು ಒಂದು ಪದ್ಧತಿ ಇದೆ. ಬೇಸ್ ತಲೆ ಮೇಲೆ ಬರಬಾರ್ದು, ಬೇಸ್ ಕೆಳಗಡೆನೆ ಇರ್ಬೇಕು. ಹಂಗೆ ಇಟ್ಕೊಂಡು ನಾವು ಅದನ್ನ ವುಡ್ ಅಲ್ಲಿ ಸೇಮ್ ಕಲ್ಲು ಹೇಗೆ ನಾವು ಮಾಡ್ತೀವಿ ಅದೇ ವುಡ್ ಪ್ರೊಸೀಜರ್ ಎರಡು ಸೇಮ್ ಆಗುತ್ತೆ. ಆದ್ರೆ ಇದು ಕಟ್ಟಿಗೆನೂ ಆಯ್ಕೆ ಇರುತ್ತೆ. ಆಯ್ಕೆ ಅಂದ್ರೆ ಒಳ್ಳೆ ಕ್ವಾಲಿಟಿ ನೋಡ್ತೀವಿ, ಯಾವ ತರ ಇದೆ ಅಂತ ಕ್ವಾಲಿಟಿ. ಸಾಮಾನ್ಯವಾಗಿ ಯಾವ ಕಟ್ಟಿಗೆಯಲ್ಲಿ? ಸಾಗವಾನಿ ಮತ್ತೆ ಶಿವಾನಿ ಮರ ಅಂತೇಳಿ ಬರುತ್ತೆ, ಅದು ಶಿವಮೊಗ್ಗದಲ್ಲಿ ಆ ಕಡೆ ಸಿಗುವಂಥದ್ದು. ಜಾಸ್ತಿಯಾಗಿ ನಾ ಟೀಕ್ ವುಡ್ ಅಲ್ಲೇ ಸಾಗವಾನಿನಲ್ಲೇ ಮಾಡಿರೋದು. ಟೀಕ್ ವುಡ್ ಅಂದ್ರೆ ಈ ಭಾಗದಲ್ಲಿ ಎಲ್ಲ ನಮ್ಗೆ ಸಿಗುವಂಥದ್ದು. ಅದು ಒಳ್ಳೆ ಕ್ವಾಲಿಟಿ, ಮತ್ತೆ ನಾವು ಕೆಲಸ ಮಾಡಿದ್ರು ಅದು ಉಳಿಯುವಂಥದ್ದು, ಏನೂ ಆಗಲ್ಲ. ಆ ಟೀಕ್ ವುಡ್ ಅಲ್ಲಿ ಬರ್ಮಾ ಟೀಕ್ನು ಯೂಸ್ ಮಾಡ, ಬರ್ಮಾ ದೇಶದ್ದು ಟೀಕ್, ಅದು ತುಂಬಾ ಒಳ್ಳೆ ಕ್ವಾಲಿಟಿ. ಹೌದು, ಅದರಲ್ಲಿ ಜಾಸ್ತಿ ಮಾಡಿದೀನಿ ಬರ್ಮಾ ಟೀಕ್ ಅಲ್ಲಿ. ಫರ್ನಿಚರ್ ಎಲ್ಲ ರೆಡಿ ಆಗುತ್ತಲ್ಲ, ಈ ಫರ್ನಿಚರ್ಗೂ ವುಡ್ ಬಳಸ್ತಾರೆ. ಆ ವುಡ್ ಮತ್ತೆ ಈ ವುಡ್ ಏನಾದ್ರೂ ವ್ಯತ್ಯಾಸ ಇದೆನಾ? ಹಂಗೆ ಫರ್ನಿಚರ್ ಸುಮಾರು ವುಡ್ ಯೂಸ್ ಮಾಡ್ತಾರೆ. ಟೀಕ್ ಅಂತ ಯೂಸ್ ಮಾಡಿದ್ರೆ ಸೇಮ್ ನಮ್ ತರದೇ ಇರುತ್ತೆ. ನಾವು ಏನು ಟೀಕ್ ಯೂಸ್ ಮಾಡ್ತೀವಲ್ಲ ಅದೇ ತರನೇ ಇರುತ್ತೆ. ಫರ್ನಿಚರ್ಗೆ ಕೆಲವೊಂದು ಟೀಕು ಮಾಡಿರ್ತಾರೆ, ಬೇರೆ ಬೇರೆ ವುಡ್ ಯೂಸ್ ಮಾಡ್ತಾರೆ. ಹೌದೌದು, ರೋಸ್ ವುಡ್ ಆ ತರದೆಲ್ಲ ಯೂಸ್ ಮಾಡ್ತಾರೆ. ಈ ರೋಸ್ ವುಡ್ ಈ ತರ ವುಡ್ ಎಲ್ಲ ನೀವು ವಿಗ್ರಹ ಮಾಡ್ಲಿಕ್ಕೆ ಆಗಲ್ಲ. ಅದು ಕ್ವಾಲಿಟಿನೇ ಬೇರೆ ಇರುತ್ತೆ. ಈ ಇದ್ರಲ್ಲಿ ಟೀಕ್ ವುಡ್ ಅಲ್ಲಿ ಬಂದ್ ತರ ಬರಲ್ಲ. ಟೀಕ್ ವುಡ್ ತುಂಬಾ ಚೆನ್ನಾಗಿ ಮತ್ತೆ ಬಾಳಿಕೆನೂ ಬರುತ್ತೆ. ಟೀಕ್ ವುಡ್ ಅನ್ನ ಪರೀಕ್ಷೆ ಮಾಡ್ತಿರೋ ಅಥವಾ ಅದರಲ್ಲಿ ಏನಾದ್ರು ಕ್ವಾಲಿಟಿ? ಹೌದು, ಅಲ್ಲಿ ಕೆಲವೊಂದ್ಸಲ ರೇಷೆಗಳು ಜಾಸ್ತಿ ವೈಟ್ ತರ ಬಂದಿರುತ್ತೆ. ಆ ತರ ಬಂದ್ರೆ ನಾವು ತಗೊಳಲ್ಲ. ಅಂದ್ರೆ ಕೆಲಸ ಮಾಡಿದ್ಮೇಲೆ ಅದು ಅಷ್ಟೊಂದು ಎದ್ದು ಕಾಣಿಸಲ್ಲ ನಮ್ಗೆ ನೋಡಕ್ಕೆ. ಆ ತರದ್ದು ಒಂದು ವುಡ್ ಒಳ್ಳೆ ಕ್ವಾಲಿಟಿ ನೋಡಿ, ಒಂದೇ ತರ ಕಲರ್ ಆ ತರ ನೋಡಿ ನಾವು ಅದು ಚೂಸ್ ಮಾಡ್ತೀರಿ. ಈಗ ನೀವು ಟೀಕ್ ವುಡ್ ಆಗ್ಲಿ ಅಥವಾ ಇಲ್ಲಿ ವಿಗ್ರಹ ಮಾಡ್ಬೇಕಾದ್ರೆ ಮೊದಲು ಏನ್ ಪೀಠ ಮಾಡ್ತಿರೋ ಅಥವಾ ಏನ್ ಮಾಡ್ತೀರಿ? ಇಲ್ಲ ಮೇಡಮ್, ಅದು ಒಂದು ವಿಗ್ರಹ ಅಂತ ಸೇಮ್ ನಾವು ಕಲ್ಲಲ್ಲಿ ಏನು ಪ್ರೊಸೀಜರ್ ಇದೆಲ್ಲ ಸೇಮ್ ಅದೇ ತರ ಡ್ರಾಯಿಂಗ್ ಮಾಡ್ಕೊಂಡು ವಿಗ್ರಹ ಅಂತ ಮಾಡಿದಾಗ, ಡ್ರಾಯಿಂಗ್ ಆದ್ಮೇಲೆ ಫಸ್ಟ್ ನೀವು ಕೆತ್ತಲಿಕ್ಕೆ ಎಲ್ಲಿಂದ ಶುರು ಮಾಡ್ತೀರಿ? ಮೇಲಿಂದ ಬರ್ತೀವಿ. ಫಸ್ಟ್ ಔಟ್ಲೈನ್ ಎಲ್ಲ ತಕೊಳ್ತೀವಿ. ಒಂದ್ ಡ್ರಾಯಿಂಗ್ ಮಾಡಿದ್ಮೇಲೆ ಸುತ್ತಲೂ ಎಕ್ಸ್ಟ್ರಾ ಏನಿರುತ್ತಲ್ವಾ ಅದನ್ನ ಫಸ್ಟ್ ಎಲ್ಲ ಬಿಡಿಸ್ಕೊಳ್ತೀವಿ. ಅದನ್ನೆಲ್ಲ ತಕೊಂಡು ಆಮೇಲೆ ಕೈ ಮತ್ತೆ ಮುಖ ಭಾಗ, ಹೊಟ್ಟೆ ಭಾಗ, ಕೆಳಗಡೆ ಕೂತಿರೋ ಭಾಗ, ಆಮೇಲೆ ಪೀಠ, ಆ ತರ ಸ್ಟೆಪ್ ಬೈ ಸ್ಟೆಪ್ ಲಾಸ್ಟ್ ಅಲ್ಲಿ ನಾವು ಆರ್ನಮೆಂಟ್
ಆರ್ನಮೆಂಟ್ಸ್ಗೆ ಹೋಗ್ತೀವಿ. ಹೋಗ್ತೀರಿ. ಅಲ್ಲಿವರೆಗೂ ಜಸ್ಟ್ ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ಅದು ಯಾಕಂದ್ರೆ ದಿನದ ದಿನಕ್ಕೆ ಚೇಂಜಸ್ ಆಗ್ತಾ ಇರುತ್ತೆ. ಅದು ನಾವು ಇವತ್ತು ಮಾಡಿದಾಗ ನಾಳೆ ಇರಲ್ಲ. ಅಂದ್ರೆ ರಫ್ ಏನ್ ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೊಂಡು ಆಮೇಲೆ ಲಾಸ್ಟ್ಗೆ ನಾವು ಡಿಸೈನ್ ಆಗಿರ್ಬೋದು, ಪ್ರಭಾವಳಿ ಡಿಸೈನ್ ಆಗಿರ್ಬೋದು, ಮುಖದ ಡಿಸೈನು, ಹೇರ್ಸ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಆಮೇಲೆ ಫಿನಿಶಿಂಗ್ ಅಂತ ಮಾಡ್ಕೊಂಡು ಪಾಲಿಶ್ ಮಾಡ್ತೀವಿ. ಉಡ್ಡುಗೂ ಪಾಲಿಶ್ ಹೌದಿರುತ್ತೆ, ಇದಕ್ಕೂ ಸ್ಟೋನ್ಗೂ ಪಾಲಿಶ್. ಪಾಲಿಶ್ ಅಂದ್ರೆ ಅದು ಎಲ್ಲ ನೀವು ಮನೆಯಲ್ಲೇ ತಯಾರಿಸ್ಕೊತೀರೋ ಹೇಗೆ? ಇಲ್ಲ, ಸಿಗುತ್ತೆ ಪಾಲಿಶ್. ಈಗ ಈ ತರದ ಒಂದು ವಿಗ್ರಹಗಳನ್ನ ಮಾಡುವಂತ ಕಲಬುರಗಿಯಲ್ಲಿ ಸಾಕಷ್ಟು ಜನ ಇದ್ದಾರೋ ಅಥವಾ ಹೇಗೆ? ಅದನ್ನು ನೀವು ಮತ್ತೊಬ್ಬರಿಗೆ ತರಬೇತಿಯನ್ನ ತಂದೆಯವರು ಇದ್ದಾರೆ, ನೀವು ಈಗ ಅದರಲ್ಲಿ ಪರಿಣಿತಿ ಹೊಂದಿದ್ದೀರಿ. ಈಗ ಇದನ್ನು ಕಲಿಬೇಕು ಅಂತಂದ್ರೆ ನೀವೇನಾದ್ರೂ ಕ್ಲಾಸ್ ನಡೆಸ್ತೀರಾ, ಹೇಗೆ? ಎಸ್ ಮೇಡಮ್, ತುಂಬಾ ಜನ ಇದ್ದಾರೆ. ನಾವು ತರಬೇತಿ ಕೊಡ್ತೀವಿ, ಬರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಈ ಕಲೆನ ಇಷ್ಟಪಟ್ಟು ಕಲಿಯಕ್ ಬರೋರು ಇದ್ದಾರೆ. ಸಚಿನ್ ಅಂತೇಳಿ, ಪೂಜಾ ಅಂತೇಳಿ, ಆ ತರ ಇಂಟ್ರೆಸ್ಟ್ ಇರೋರಿಗೆಲ್ಲ ನಾವು ಹೇಳ್ಕೊಡ್ತೀವಿ. ತರಬೇತಿ ಇದೆ. ಡ್ರಾಯಿಂಗ್, ಶ್ರೀವಿದ್ಯಾ ಅಂತೇಳಿ. ಚಿತ್ರಕಲೆ ಒಂದು ಗೊತ್ತಿರ್ಬೇಕು, ಜೊತೆಗೆ ಸ್ವಲ್ಪ ಸಂಗೀತ ಕಲೆ ಜ್ಞಾನ ಇದ್ರೆ ಹೌದೌದು, ನಿಜ ನಿಜ. ಆಸಕ್ತಿ ತುಂಬಾ ಇಂಪಾರ್ಟೆಂಟ್. ಬರೀ ನೋಡಿದ ತಕ್ಷಣ ಬರುವಂತದ್ದಲ್ಲ, ಇದ್ರಲ್ಲಿ ಅದು ಸತತವಾಗಿ ಸಾಧನೆ ಬೇಕು. ಈಗ ಎಲ್ಲ ಕ್ಯಾಂಪ್ಗಳು ಅಂತ ಮಾಡ್ತಾರೆ, ನೀವು ಎಲ್ಲೆಲ್ಲಿ ಕ್ಯಾಂಪ್ ಮಾಡಿರಿ? ಶಿಲ್ಪಕಲಾ ಅಕಾಡೆಮಿಯಿಂದ ನಾನು ಯಾದಗಿರಿನಲ್ಲಿ ಶಿಲ್ಪಕಲಾ ಅಕಾಡೆಮಿ ಕ್ಯಾಂಪ್ ಮಾಡಿದೆ, ಮತ್ತೆ ಗುಲ್ಬರ್ಗಾದಲ್ಲಿ ಬುದ್ಧ ವಿಹಾರ್ನಲ್ಲಿ ಬುದ್ಧನ ಸ್ಟ್ಯಾಚ್ಯೂ ಮಾಡಿದೆ, ಹಂಪಿ ಉತ್ಸವ ಅಲ್ಲಿ ಅಟೆಂಡ್ ಆಗಿದೆ, ಮತ್ತೆ ಮೈಸೂರು ದಸರಾದಲ್ಲಿ ಸುಮಾರು ಕ್ಯಾಂಪ್ಗಳು ಅಟೆಂಡ್ ಮಾಡಿದೆ. ಆ ಕ್ಯಾಂಪ್ ನಲ್ಲಿ ಏನೆಲ್ಲ ಮಾಡ್ತಾರೆ? ಏನಿಲ್ಲ, ನಮ್ಮ ಕರ್ನಾಟಕದಿಂದ ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಶಿಲ್ಪಕಲಾ ಅಕಾಡೆಮಿ ಮಾಡಿಸುವಂತದ್ದು. ಅಲ್ಲಿ ಸೀನಿಯರ್ ಜೂನಿಯರ್ ಅಂತ ಆತರ ಸೀನಿಯರ್ ಆರ್ಟಿಸ್ಟ್ ಆಗಿ ನನ್ಗೆ ಇದ್ ಮಾಡಿ, ನಮ್ಗೊಂದು ಒಬ್ರು ಅಸಿಸ್ಟೆಂಟ್ ಆರ್ಟಿಸ್ಟ್ ಇರ್ತಾರೆ. ಅಲ್ಲಿ ಒಂದು ಥೀಮ್ ಇರುತ್ತೆ ಆ ಭಾಗದ್ದು. ನಾನು ಮೈಸೂರು ದಸರಾದಲ್ಲಿ ಒಂದು ಕಾಂಟೆಂಪ್ರರಿ ವರ್ಕ್ ಇತ್ತು, ಆ ತರದ್ದು ಒಂದು ವರ್ಕ್ ಮಾಡಿದೆ. ಹಂಪಿಯಲ್ಲಿ ಶಿಲಾಬಾಲಿಕೆ ಮಾಡಿದೆ. ಅವ್ರೊಂದು ಡ್ರಾಯಿಂಗ್ ಕೊಡ್ತಾರೆ, ಇದನ್ನ ಆಗ್ಬೇಕು ಅಂತ. 15 days ನಮ್ಗೆ ಟೈಮ್ ಇರುತ್ತೆ. 15 days ಅಲ್ಲಿ ಕಂಪ್ಲೀಟ್ ಮಾಡಿ. ಮೇಡಮ್, ನೀವು ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರು ಇದ್ರಿ? ಹೌದು. ಯಾವಾಗಿದ್ರಿ? 2017 ಅಲ್ಲಿ ನಾನು ಶಿಲ್ಪಕಲಾ ಅಕಾಡೆಮಿ ಸದಸ್ಯ ಕೆಲಸ ಮಾಡಿದೆ. ಯಾದಗಿರಿ ರಾಯಚೂರು ಡಿಸ್ಟ್ರಿಕ್ಟ್ ನನಗೆ ಬಂದಿತ್ತು. ಸೊ ಅಲ್ಲಿ ಕೆಲಸ ಮಾಡಿ ಸಂಚಾಲಕ ಆಗಿ ಅಲ್ಲಿ ಯಾದಗಿರಿ ತಿಂತಿಣಿ ಬ್ರಿಡ್ಜ್ ಅಲ್ಲಿ ನಾನು ಅಲ್ಲೊಂದು ಸಂಚಾಲಕನಾಗಿ ಕೆಲಸ ಮಾಡಿದ್ದು. ಅಲ್ಲಿ ಒಂದು ಕ್ಯಾಂಪ್ ಮಾಡಿದೆ. ನೀವು ನಿಮ್ಮ ಕಲೆಯನ್ನ ಪ್ರದರ್ಶನ ಎಲ್ಲೆಲ್ಲಿ ಮಾಡಿದಿರಿ? ಶಿಲ್ಪಕಲಾ ಅಕಾಡೆಮಿನಲ್ಲಿ ಪ್ರದರ್ಶನ ಮಾಡಿದೆ 2015 ಅಲ್ಲಿ. ಅಲ್ಲಿ ಪ್ರದರ್ಶನದಲ್ಲಿ ನಂದು ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಆಯ್ತು. ಅದಾದ್ಮೇಲೆ ಗುಲ್ಬರ್ಗಾದಲ್ಲಿ ಲೋಹರ ಆರ್ಟ್ ಗ್ಯಾಲರಿ ನನ್ನ ಏಕವ್ಯಕ್ತಿ ಪ್ರದರ್ಶನ ಇತ್ತು, ಇಲ್ಲಿ ನಾನು ಮಾಡಿದೆ. ಹೌದು. ನಿಮಗೆ ಸ್ಥಳೀಯವಾಗಿ ಅನೇಕ ಪ್ರಶಸ್ತಿಗಳು ದೊರಕಿವೆ, ಅಲ್ಲದೆ ಶಿಲ್ಪಕಲಾ ಅಕಾಡೆಮಿಯಿಂದನೇ ಪ್ರಶಸ್ತಿ ನಿಮಗೆ ಸಿಕ್ಕಿದ್ದು ಬಹಳ ಸಂತೋಷ. ಈ ಶಿಲ್ಪಕಲೆ ಹಾಗೂ ಕಾಷ್ಟಕಲೆ ಎರಡರಲ್ಲಿ ನೀವು ಪರಿಣಿತರು, ಜೊತೆಗೆ ಮೆಟಲ್ ವರ್ಕ್ ನು ಮಾಡ್ತೀವಿ ಅಂತ ಕೇಳಿದೆ ನಾನು. ಹೌದಾ? ಹೌದು, ಮೆಟಲ್ ವರ್ಕ್, ಪಂಚಲೋಹದ್ದು. ಅದು ಒಂದು ಅಂದ್ರೆ ಶಿಲ್ಪ ಮತ್ತೆ ಕಾಷ್ಟೆ ಒಂದು ಪ್ರೊಸೀಜರ್ ಆದ್ರೆ ಮೆಟಲ್ ವರ್ಕ್ ಇನ್ನೊಂದು ಪ್ರೊಸೀಜರ್ ಆಗುತ್ತೆ. ಅದು ಡಿಫ್ರೆಂಟ್. ಅಂದ್ರೆ ನಾವು ಕಲ್ಲು ಮತ್ತೆ ಕಟ್ಟಿಗೆಯಲ್ಲಿ ನಾವು ಕೆತ್ಕೊಂಡು ಹೋಗ್ತೀವಿ. ಒಂದ್ ಮುದ್ದೆ ಕಲ್ಲಾಗಿರ್ಬೋದು, ಒಂದ್ ಏನಿದೆ ಅದು ಕೆತ್ಕೊಂಡು ಅದನ್ನ ರೂಪ ಕೊಡ್ತೀವಿ. ಆದ್ರೆ ಮೆಟಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಮೇಣದಲ್ಲಿ ಒಂದು ಮಾಡೆಲ್ ಮಾಡ್ಕೊಳ್ತೀವಿ. ಅದ್ರಲ್ಲಿ ನಾವು ಗಣೇಶ ಮಾಡ್ಬೇಕಂದ್ರೆ ಗಣೇಶನ ಒಂದು ವಿಗ್ರಹ ತಯಾರು ಮಾಡ್ಕೊಂಡು ಅದಕ್ಕೆ ನಾವು POPನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಂತ ಹೇಳ್ತೀವಲ್ಲ ಅದನ್ನ ಮೋಲ್ಡ್ ಹಾಕ್ತಿವಿ. ಮೋಲ್ಡ್ ಹಾಕಿ ಆ ಮೋಲ್ಡ್ಗೆ ಒಂದು 3 ರನ್ನರ್ ಅಂತ ಹೇಳ್ಕೊಟ್ಟಿರ್ತೀವಿ. ಕೊಟ್ಟು ಅದನ್ನ ಸುಡ್ತೀವಿ. ಸುಟ್ಟಾಗ ಮೇಣ ಎಲ್ಲ ಕರಗಿ ಹೋಗುತ್ತೆ. ಆವಾಗ ಅದು ಮೇಣದ್ ನಾವು ಮಾಡಿದಂತ ಗಣೇಶ ಏನು ಒಳಗಡೆ ಅಚ್ಚು ಮೂಡಿರುತ್ತೆ. ಆಮೇಲೆ ನಾವು ಪಂಚಲೋಹ ಪಂಚಧಾತು ಅಂತ ಏನ್ ಹೇಳ್ತೀವಿ ಅದನ್ನ ಮೆಲ್ಟ್ ಮಾಡಿ ನಾವು 3 ರನ್ನರ್ ಕೊಟ್ಟಿರ್ತೀವಲ್ಲ ಅದ್ರ ಒಳಗಡೆ ನಾವು ಹಾಕ್ತೀವಿ. ಹಾಕಿದಾಗ ಅದು ನಾವು ಮಾಡಿದಂತ ವಿಗ್ರಹ ರೆಡಿ ಆಗುತ್ತೆ. ಅದೇ ಈ ಪ್ರೊಸೀಜರ್ ಚೇಂಜ್ ಆಯ್ತು. ಪಂಚಲೋಹ ಅಂತಂದ್ರೆ 5 ತರ ಬಳಸಿರ್ತೀವಿ. ಕಂಚು, ತಾಮ್ರ, ಹಿತ್ತಾಳೆ, ಸ್ವಲ್ಪ ಗೋಲ್ಡ್ ಮತ್ತೆ ಬೆಳ್ಳಿ, ಆ ತರದ್ದು 5 ಬಳಸ್ಕೊಂಡು ನಾವು ವಿಗ್ರಹ ತಯಾರು ಮಾಡ್ತೀವಿ. ಈಗ ನಿಮ್ಮಲ್ಲಿ ಸಾಕಷ್ಟು ಗ್ರಾಹಕರು ಸಾಮಾನ್ಯವಾಗಿ ಯಾವ ತರದ ವಿಗ್ರಹ ಜನ ಬಯಸ್ತಾರೆ? ಶಿಲ್ಪದ್ದು ಅಥವಾ ಕಟ್ಟಿಗೆದು ಅಥವಾ ಲೋಹದ್ದು? ಒಬ್ಬೊಬ್ಬರು ಒಂದೊಂದ್ ತರ ಟೇಸ್ಟ್ ಇದೆ. ಕಲ್ಲಿಂದು ಜಾಸ್ತಿ ವರ್ಕ್ ಮಾಡಿದೀನಿ, ಕಲ್ಲು ಮತ್ತೆ ಕಟ್ಟಿಗೆಯಲ್ಲಿ ತುಂಬಾ ವರ್ಕ್ ಮಾಡಿದೀನಿ. ಯಾವ ಒಂದು ವಿಗ್ರಹ ಮಾಡಿದಾಗ ನಿಮಗೆ ಅತಿ ಸಂತೋಷ
ಕೊಟ್ಟಿದೆ? ಸಂತೋಷ ಅನ್ನೋದಕ್ಕಿಂತಲೂ ಎಲ್ಲಾ ವಿಗ್ರಹದಲ್ಲಿ ಆದ್ಮೇಲೆ ಇನ್ನೂ ನೆಕ್ಸ್ಟ್ ವಿಗ್ರಹ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋದೊಂದು ನನಗೆ ಇರುತ್ತೆ. ಆದರೆ ಒಂದು ಖುಷಿ ವಿಚಾರ ಹೇಳ್ಕೋಬೇಕು ಅಂತಂದ್ರೆ, ಪಂಚಲೋಹದ್ದು ಬಸವೇಶ್ವರ ಸ್ಟ್ಯಾಚ್ಯೂನ ನಾನು ದುಬೈಯಿಂದ ನನಗೆ ಕರೆ ಬಂತು, ಈ ತರ ನಿಮ್ ಮಾಡ್ಬೇಕು ಅಂತ ಹೇಳಿದಾಗ ಅದೊಂದು ಖುಷಿ ವಿಚಾರ. ನಾನು ಮಾಡಿದಂತ ವಿಗ್ರಹ ದುಬೈಯಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಎಷ್ಟು ಕೆಜಿ ಇದೆ ಒಂದು? ಅದು 42 ಕೆಜಿ. 42 ಕೆಜಿ ಪಂಚಲೋಹದ್ದು. ಈಗ ಇಷ್ಟೆಲ್ಲ ನೀವು ಶಿಲ್ಪಕಲೆ, ಕಾಷ್ಟಕಲೆ ಜೊತೆಗೆ ಲೋಹಕಲೆ ಮೂರನ್ನು ನೀವು ಪರಿಣಿತಿ ಹೊಂದಿದ್ದೀರಿ. ನಿಮ್ಮ ತಂದೆಯವರಷ್ಟೇ ಅಲ್ಲದೆ ಮತ್ತೆ ಬೇರೆ ಎಲ್ಲಾದ್ರೂ ಕಲೀಲಿಕ್ಕೆ ಹೋದ್ರ? ಹೌದು ಮೇಡಮ್, ಹೋಗಿದ್ದೆ. ಬೆಂಗಳೂರಲ್ಲಿ KPJ ಪ್ರಭು ಆರ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ, ಕೆನರಾ ಬ್ಯಾಂಕ್ ಅವರು ಮಾಡುವಂತದ್ದು. ತುಂಬಾ ಒಳ್ಳೆಯ ಫ್ರೀ ಆಫ್ ಕಾಸ್ಟ್ ಅಲ್ಲೂ 1.5 ವರ್ಷದ್ದು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲಿ ಕಲ್ಲು, ಕಟ್ಟಿಗೆ ಮತ್ತೆ ಲೋಹದ್ದು ಟ್ರೈನಿಂಗ್ ಕೊಡ್ತಾರೆ. ನಮ್ಗೆ ಯಾವ್ದು ಇಷ್ಟ ಒಂದ್ ಮೀಡಿಯಾನ ನಾವು ಚೂಸ್ ಮಾಡ್ಕೋಬೇಕು. ನಾನು ಕಲ್ಲು, ಕಟ್ಟಿಗೆ ಚೂಸ್ ಮಾಡ್ಕೊಂಡು ಅಲ್ಲಿ 18 ತಿಂಗಳು ತರಬೇತಿ ಪಡೆದೆ. ಬೆಂಗಳೂರಿಂದ ಡೈಲಿ 30 ಕಿಲೋಮೀಟರ್ ಅಪಾಯಿಂಟ್ಮೆಂಟ್ ಮಾಡ್ತಿದ್ದೆ. ಅಲ್ಲಿ ನಮ್ ಗುರುಗಳಾದಂತ ಉಮೇಶ್ ಗುಡಿಗಾರ್ ಸರ್ ಮತ್ತೆ ನರೇಶ್ ಮಾಸ್ಟರ್ ಅವ್ರ ಹತ್ರ ನಾನು 18 ತಿಂಗಳು ಟ್ರೈನಿಂಗ್ ತಗೊಂಡೆ. ಕಲಿಯುವಂತರಿಗೆ ತುಂಬಾ ಒಳ್ಳೆ ಅವಕಾಶ. ಫ್ರೀ ವಸತಿ, ಊಟ ಕೊಟ್ಟು ಹೇಳ್ಕೊಡ್ತಾರೆ. ಹೆಣ್ಮಕ್ಳಿಗೆ ಅಪಾಯಿಂಟ್ಮೆಂಟ್ ಮಾಡುವಂತದ್ದು ಅಲ್ಲಿ ಆಯ್ತು. ಆಮೇಲೆ BFA ಪ್ರತಿಮಾ ಶಿಲ್ಪ ಅಂತೇಳಿ ಬೆಂಗಳೂರು ಯೂನಿವರ್ಸಿಟಿದು ಶಿಲ್ಪ ಗುರುಕುಲ, ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಅಂತ ಹೇಳಿ, ಅಲ್ಲಿ 3 ವರ್ಷದ ನಂದು ಅಭ್ಯಾಸ. ಡಾಕ್ಟರ್ ಜಿ ಜ್ಞಾನಂದ ಗುರುಗಳ ಹತ್ರ ನಾನು ಅಲ್ಲಿ ಅಭ್ಯಾಸ ಮಾಡಿದೆ. ಆಮೇಲೆ ಲೋಹದ್ದು ಬಂದಾಗ ನಾನು ಟಿ ಮಯಾಚಾರ್ಯ ಸರ್ ಅಂತೇಳಿ ನ್ಯಾಷನಲ್ ಅವಾರ್ಡಿಸ್ಟ್, ಅವ್ರದ್ದೊಂದು ಡೆಲ್ಲಿದು ಒಂದು ಸ್ಕೀಮ್ ಇತ್ತು, ಶಿಷ್ಯ ಪರಂಪರಾ ಅಂತೇಳಿ. 6 ಮಂತ್ ಕೋರ್ಸ್ ಇತ್ತು. ಅವಾಗ ಅದೊಂದು ಅವಕಾಶ ಸಿಕ್ತು. ನಾನು ಅವ್ರ ಹತ್ರ 6 ಮಂತ್ ವ್ಯಾಕ್ಸ್ ಮೋಲ್ಡಿಂಗ್ ಕಲಿಯುವಂತ ಅವಕಾಶ. ಈ ಕಲಿಕೆ ಅನ್ನೋದು ಹಂಗೆ ನಡೀತಾ ಇದೆ ನನಗೆ. ಮತ್ತೆ ವಿಪಿನ್ ಬದೌರಿಯಾ ಸರ್ ಅಂತ ಫ್ರೆಂಡ್ ಕಮ್ ಗುರು ಅಂತ ಹೇಳ್ಬೋದು. ಅವರಿಗೆ ಪ್ರೆಸೆಂಟ್ ನನಗೆ ಗೈಡ್, ಮಾರ್ಗದರ್ಶನ ಆಗಿ ತುಂಬಾ ಒಳ್ಳೆ ಕಲಾವಿದ್ರು. ಅವರ ಗೈಡೆನ್ಸ್ ಅಲ್ಲಿ ನಾನು ಡ್ರಾಯಿಂಗ್ ಆಗಿರ್ಬೋದು, ಏನೋ ಒಂದ್ ಮಾಡಿದಾಗ ಹೊಸದಾಗಿ ಮಾಡಿದಾಗ ಕೇಳೋದು, ಅವರು ಸಜೆಷನ್ ತಗೊಂಡು ವರ್ಕ್ ಮಾಡುವಾಗ ತುಂಬಾ ಒಳ್ಳೆ ಹೇಳ್ಕೊಡ್ತಾ ಇದಾರೆ. ನನ್ ಅಪ್ಪಾಜಿ ಅಂತ ಇದ್ದೇ ಇದ್ದಾರೆ ನನ್ನ ಜೊತೆ ಡೈಲಿ. ಅವರೇ ಒಂದು ಸ್ಫೂರ್ತಿ. ಪ್ರತಿದಿನ ಅವರು ಇಲ್ದೆ ನಂದು ಕೆಲಸ ನಡೆಯಲ್ಲ. ಅವರು ಪ್ರತಿ ಹೆಜ್ಜೆಗೂ ನನ್ಗೆ ಮಾರ್ಗದರ್ಶನ ಮಾಡ್ಕೊಂಡು ಇದ್ದಾರೆ. ಗಾಯತ್ರಿ ಮೇಡಮ್ ಅವರೇ, ಕಲಬುರಗಿಯಲ್ಲಿ ನಾವು ನಿಮ್ಮ ಶಿಲ್ಪಕಲೆಯನ್ನ ಎಲ್ಲೆಲ್ಲಿ ನೋಡಬಹುದು? ಬುದ್ಧ ವಿಹಾರದಲ್ಲಿ ನಂದೊಂದು ಬುದ್ಧನ ವಿಗ್ರಹ ಇದೆ. ಮತ್ತೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಕಾರ್ಯಕ್ರಮ ಆಯ್ತು, ಅಲ್ಲಿ ಒಂದು ವಿಗ್ರಹ ಮಾಡಿದೀನಿ. ಕಂಟೆಂಪ್ರರಿ ವರ್ಕ್ ಅದು ಇದೆ. ಮತ್ತೆ ಸುಮಾರು ದೇವಸ್ಥಾನದಲ್ಲಿ ಇಲ್ಲಿ ಸುತ್ತಮುತ್ತಲು ಹಳ್ಳಿ ಏನಿದೆ ಅಲ್ಲ, ವಾಡಿ ಮತ್ತೆ ಗುಲ್ಬರ್ಗದಲ್ಲಿ ಮಹಿಷಾಸುರ ಮರ್ದಿನಿ ಒಂದು ಮಾಡ್ಕೊಟ್ಟಿದೀನಿ ಮನೆಗೆ. ಮತ್ತೆ ಸುತ್ತಮುತ್ತಲು ಸುಮಾರು ವಿಗ್ರಹ. ಈಗ ದತ್ತ ಮಂದಿರ ಅಂತಿದೆ ಗುರುತೈ ಕಾಲೋನಿನಲ್ಲಿ, ದತ್ತನ ವಿಗ್ರಹ ಮಾಡಿದೀನಿ ಅಲ್ಲಿ. ಮತ್ತೆ ವಿಠಲ್ ಮಂದಿರ, ಅಲ್ಲಿ ನಾನು ಸ್ಟ್ಯಾಚ್ಯೂ ಮಾಡ್ಕೊಟ್ಟಿದ್ದೀನಿ. ಸುಮಾರು ವಿಗ್ರಹಗಳು ನಮ್ ಗುಲ್ಬರ್ಗದಲ್ಲಿ ಕಾಣಬಹುದು. ಕಲಬುರಗಿಯಲ್ಲಿ ಎಲ್ಲೇ ಹೋದ್ರು ಅಲ್ಲಲ್ಲಿ ನೀವು ಕೆತ್ತಿದಂತ ವಿಗ್ರಹಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂದಂಗಾಯ್ತು. ನಿಮಗೆ ಈ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಇನ್ನು ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ? ಪ್ರಜಾವಾಣಿ ಸಾಧಕಿ ಅಂತೇಳಿ 2022 ನಲ್ಲಿ ಕೊಟ್ಟಿದ್ದು. ಮತ್ತೆ ಕಾಳಿಕಾ ರತ್ನ ಪ್ರಶಸ್ತಿ ಬೆಂಗಳೂರಿಂದ ಕಾಳಿಕಾ ಪ್ರತಿಷ್ಠಾನ ಅಂತಿದೆ, ಅಲ್ಲಿ ಕೊಟ್ಟಿದ್ದು. ಶಿಲ್ಪಶ್ರೀ ಪ್ರಶಸ್ತಿ, ಮತ್ತೆ ವುಮೆನ್ಸ್ ಅಚೀವ್ಮೆಂಟ್ ಅಂತೇಳಿ ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅವ್ರು ಕೊಟ್ಟಿದ್ದು ವುಮೆನ್ಸ್ ಡೇಗೆ. ಮತ್ತೆ ಬೆಂಗಳೂರು ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಅವರು ವುಮೆನ್ಸ್ ಅಚೀವರ್ ಅಂತೇಳಿ ಕೊಟ್ರು. ಸುಮಾರು ಬಂದಿದೆ. ಅನೇಕ ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮ ಕಲೆಯನ್ನ ಮೆಚ್ಚಿ ಸಿಕ್ಕಿವೆ ನಿಮಗೆ. ಈ ಒಂದು ಕಲೆಯ ಆಯ್ಕೆಯನ್ನ ನೀವು ಮಾಡ್ಕೊಂಡಿದ್ದೀರಲ್ಲ, ಇದರಲ್ಲಿ ನಿಮಗೆ ಈ ಕಲೆಯ ಆಯ್ಕೆ ಸಂತೋಷ ಕೊಟ್ಟಿದೆನಾ ಹೇಗೆ? ಹಾ ಮೇಡಮ್, ತುಂಬಾ ಸಂತೋಷ ಕೊಟ್ಟಿದೆ ನಂಗೆ. ನನ್ಗೆ ಈ ಸ್ಟ್ರೆಂತ್ ಬಂದಿದ್ದೆ ನಂಗೆ ಆ ಉಳಿಸುತ್ತಿಗೆಯಿಂದ. ಆ ಶಿಲ್ಪಕಲೆ ನನ್ನ ಕೈಯಲ್ಲಿ ಇಟ್ಕೊಂಡಾಗ ನಾನೆಲ್ಲವನ್ನು ಮರ್ತಿದ್ದೀನಿ. ಎಲ್ಲ ಇರುತ್ತೆ ಲೈಫಲ್ಲಿ, ಬಟ್ ನಂಗೆ ಎಲ್ಲ ಕೈ ಬಿಟ್ಟು ನನಗೆ ಸುತ್ತಿಗೆ ನನ್ನ ಕೈ ಬಿಟ್ಟಿಲ್ಲ. ನನ್ನ ಕೈ ಬಿಟ್ಟಿಲ್ಲ, ನನ್ನ ಜೊತೆಲೇ ಇದೆ ಅನ್ನೋದು. ನಾ ಈ ಜರ್ನಿನಲ್ಲಿ ಇದ್ದೀನಿ ಅನ್ನೋದೇ ಒಂದು ಖುಷಿ. ಈ ಕಲೆನಲ್ಲಿ ಈ ಜರ್ನಿ ಒಳಗೆ ನಾನು ಕೆಲಸ ಮಾಡ್ತಿದ್ದೀನಿ. ಕಲಿಯೋದು ತುಂಬಾ ಇದೆ, ಇದು ಕಲಿಬೇಕು. ನಾನು ತುಂಬಾ ಕಲಿಯೋದು ತುಂಬಾ ಇದೆ. ಈ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಕಲೆ, ಇದಕ್ಕೆ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಆಗಿದ್ದಾರೆ. ಆ ಒಂದು ಇದರಿಂದ ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ತುಂಬಾ ಖುಷಿ ಇದೆ ನನಗೆ. ಆಯ್ತು ಗಾಯತ್ರಿ ಶಿಲ್ಪಿಯವರೇ, ಇಲ್ಲಿವರೆಗೂ ನಮ್ಮ ಕೇಳುಗರ ಜೊತೆ ನಿಮ್ಮ ಶಿಲ್ಪಕಲೆ ಹಾಗೂ ಕಾಷ್ಟಕಲೆಯ ಬಗ್ಗೆ ಅನೇಕ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡ್ರಿ. ಈ ಒಂದು ಕಲೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದೀರಿ. ಇನ್ನೂ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗಲಿ. ನಿಮ್ಮ ಕಲೆಯನ್ನು ನಮ್ಮ ನಾಡು, ನಮ್ಮ ರಾಷ್ಟ್ರ ಗುರುತಿಸಿ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಇದುವರೆಗೆ
ಕಲ್ಲು ಹಾಗೂ ಕಾಷ್ಟಕ್ಕೆ ಪೂಜನೀಯ ಸ್ಥಾನ ಕಲ್ಪಿಸುವ ಕಲಬುರಗಿಯ ಕಲಾವಿದೆ ಗಾಯತ್ರಿ ಶಿಲ್ಪಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಂಕಲನ ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.